ಕೆಲ ದಿನಗಳಿಂದ ಮಂಗಳೂರಲ್ಲಿ ಮರ್ಡರ್ ಮತ್ತು ಮಳೆಯದ್ದೇ ಸುದ್ದಿಯಾಗಿತ್ತು. ಆದರೆ ಈಗ ಮಂಗಳೂರು ಪೊಲೀಸರು ಸುದ್ದಿಯಲ್ಲಿದ್ದಾರೆ. ಕ್ಷಮಾಪಣೆ ಹೆಸರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಪೊಲೀಸರು ಟಾರ್ಚರ್ ಕೊಟ್ಟಿರೋ ಗಂಭೀರ ಆರೋಪ ಕೇಳಿಬಂದಿದೆ. ಏನಿದು ಪ್ರಕರಣ ಅಂದ್ರ ಇಲ್ಲಿದೆ ಡೀಟೇಲ್. ಕೋಮು ಗಲಭೆಗೂ ಕರಾವಳಿಗೂ ಅವಿನಾಭಾವ ನಂಟು. ಮಂಗಳೂರಲ್ಲಿ ಕಳೆದೆರಡು ತಿಂಗಳಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಹೆಣಗಳು ಬಿದ್ವು. ಈ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಕೋಮು ಭಾವನೆ ಕೆರಳಿಸುವ ಪೋಸ್ಟ್ಗಳ ಹಾವಳಿಯೂ ಹೆಚ್ಚಾಗಿತ್ತು. ಅದಕ್ಕೆ ಕಡಿವಾಣ ಹಾಕೋಕೆ ಹೊರಟ ಪೊಲೀಸರ ವಿರುದ್ಧವೇ ಟಾರ್ಚರ್ ಆರೋಪ ಕೇಳಿಬಂದಿದೆ. ಕ್ಷಮಾಪಣೆ ಹೆಸರಲ್ಲಿ ಟಾರ್ಚರ್ ಮಾಡಿದ್ರ ಪೊಲೀಸರು. ಬಲವಂತವಾಗಿ ಕ್ಷಮೆ ಕೇಳಿಸಿದ್ದಾಗಿ ಸಜಿತ್ ಶೆಟ್ಟಿ ಆರೋಪ. ಅಶ್ರಫ್ ಹತ್ಯೆಯ ಆರೋಪಿಯನ್ನ ಬಂಧಿಸದೇ ಇರೋ ಬಗ್ಗೆ ಫೇಸ್ಬುಕ್ ಪೋಸ್ಟ್ ಹಾಕಿದ್ದ ಕಾಂಗ್ರೆಸ್ ಕಾರ್ಯಕರ್ತ ಸಜಿತ್ ಶೆಟ್ಟಿಯನ್ನ ಪೊಲೀಸರು ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿದ್ರು. ಬಳಿಕ ಸಜಿತ್ ಶೆಟ್ಟಿ ಕ್ಷಮೆ ಕೇಳಿದ ವಿಡಿಯೋ ಒಂದು ಹರಿದಾಡಿತ್ತು. ಅದನ್ನ ಒಮ್ಮೆ ನೋಡ್ಬಿಡಿ. ಕೇವಲ ರಾಜಕೀಯ ದ್ವೇಷದಿಂದ ಹಾಕಿದಂತ ಒಂದು ಪೋಸ್ಟ್ ನನ್ನಿಂದ ತಪ್ಪಾಗಿದೆ. ನಾನು ಇನ್ನು ಮುಂದೆ ಈ ರೀತಿಯ ಸಾಕ್ಷಾಧಾರಗಳಿಲ್ಲದ ಹೇಳಿಕೆಗಳನ್ನು ಅಥವಾ ಪೋಸ್ಟನ್ನು ಕೊಡುವುದಿಲ್ಲ, ಹಾಕುವುದಿಲ್ಲ ಮತ್ತು ಫೇಸ್ಬುಕ್ನಲ್ಲಿ. ಮತ್ತು ಯಾರು ಕೂಡ ಇಂಥ ಯಾವುದೇ ಆಧಾರವಿಲ್ಲದಂಥ ವಿಷಯಗಳ ಪೋಸ್ಟನ್ನು ಯಾವತ್ತೂ ಹಾಕಬೇಡಿ ಹಾಗೂ ಪ್ರಚೋದನೆಗೆ ಅವಕಾಶ ಕೊಡಬೇಡಿ ಎಂದು ನನ್ನ ಮನವಿ. ನನ್ನ ತಪ್ಪಾಗಿದೆ. ಆದ್ರೀಗ ಸಜಿತ್ ಶೆಟ್ಟಿ ಪೊಲೀಸರ ವಿರುದ್ಧ ಟಾರ್ಚರ್ ಆರೋಪ ಮಾಡಿದ್ದಾರೆ. ಬಲವಂತವಾಗಿ ಕ್ಷಮೆ ಕೇಳುವ ವಿಡಿಯೋ ಮಾಡಿಸಿದ್ದಾರೆ ಎಂದು ಮಂಗಳೂರು ಪೊಲೀಸರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ವಿನಾಕಾರಣವಾಗಿ ನನ್ನ ಬೆದರಿಸಿ ನನ್ನನ್ನು ಈಗಲೇ ಅಂಗಿ ಚಟ್ಟಿ ತೆಗೆದು ನಿನ್ನನ್ನು ಕೂತ್ಕೊಳಿಸ್ತೇನೆ, ಇಲ್ಲಿ ಇಂಥ ಸೆಕ್ಷನ್ ಹಾಕಿ ನಾನು ಕೇಸ್ ಹಾಕ್ತೇನೆ, ಮರ್ಯಾದೆಗೆ ನೀನು ತಪ್ಪೊಪ್ಪಿಕೊಂಡು ವಿಡಿಯೋ ಮಾಡು ಅಂತೇಳಿ ನನ್ನ ಫೋನ್ನಲ್ಲಿ ಕೆಲವರು ನಂಬರನ್ನು ಅವರು ನೋಟ್ ಮಾಡಿದ್ದಾರೆ. ಅಲ್ಲಿ ಅದಕ್ಕೆ ಫೋನ್ ಮಾಡಲಿಕ್ಕೆ ಹೊರಟಿದ್ರು. ನನ್ನ ಮಡದಿಯನ್ನು ನಾನು ಅರ್ಧ ದಾರಿಯಲ್ಲಿ ಬಿಟ್ಟು ಬಂದಿದ್ದೆ. ಕೆಲಸಕ್ಕೆ ಬಿಟ್ಟು ಹೋಗುವಾಗ ಅವರನ್ನು ನನಗೆ ಬಿಡ್ಲಿಕ್ಕುಂಟು ಹೇಳಿ ಸಹ ನನ್ನನ್ನು ಅವರು ಕ್ಯಾರ್ ಮಾಡಲಿಲ್ಲ, ಬಿಡಲಿಲ್ಲ. ತದನಂತರ ನನ್ನನ್ನು ಅವರು ಒತ್ತಾಯಪೂರ್ವವಾಗಿ ನಿಲ್ಲಿಸಿ ನನ್ನನ್ನು ವಿಡಿಯೋ ಮಾಡಿದರು. ಅವರೇ ಸ್ವತಃವಾಗಿ ಬರೆದು ಕನ್ನಡದಲ್ಲಿ ಅವರ ಬರದಲ್ಲಿ ಬರೆದಂಥ ಇದನ್ನು ನನ್ನನ್ನು ಕ್ಯಾಮರಾದ ಮುಂದೆ ನಿಲ್ಲಿಸಿ ಅದನ್ನು ಓದಿಸಿದರು ನನ್ನ ಹತ್ರ. ಇನ್ನು ಸಜಿತ್ ಶೆಟ್ಟಿ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿರುವ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ತಜ್ಞ ವೈದ್ಯರನ್ನ ಕಾಣುವಂತೆ ಸಲಹೆ ನೀಡಿದ್ದಾರೆ. ಉಡುಪಿ ಮೂಲದ ಭಾಷಣಕಾರ ಹಿಂದೂ ಮುಖಂಡ ಚಿಂತಕ ಶ್ರೀಕಾಂತ್ ಶೆಟ್ಟಿಗೆ ಬಾಗಲಕೋಟೆಗೆ ನಿರ್ಬಂಧ ಹೇರಲಾಗಿದ್ದು ಆಕ್ರೋಶ ವ್ಯಕ್ತವಾಗಿದೆ. ಶಿವಾಜಿ ಮಹಾರಾಜರ ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮದ ಸಭೆಗೆ ಹೋಗದಂತೆ ನಿರ್ಬಂಧ ಹಾಕಿರೋದಕ್ಕೆ ಚಿಂತಕ ಶ್ರೀಕಾಂತ್ ಶೆಟ್ಟಿ ಕಿಡಿಕಾರಿದ್ದಾರೆ. ಹಿಂದೂ ಪರ ದನಿ ಹತ್ತಿಕ್ಕುವ ಪ್ರಯತ್ನ ನಡೆಯುತ್ತಿದೆ. ಹಿಂದೂ ಪರ ಸಂಘಟನೆಗೆ ಮತ್ತು ಹಿಂದುತ್ವವಾದಿಗಳಿಗೆ ತುರ್ತು ಪರಿಸ್ಥಿತಿ ಇದೆ ಎಂದು ಶೆಟ್ಟಿ ಆರೋಪಿಸಿದ್ದಾರೆ. ಇನ್ನು ಇದಕ್ಕೆ ಪ್ರತಿಕ್ರಿಯಿಸಿರೋ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಭಾಷಣಕಾರರನ್ನು ಟಾರ್ಗೆಟ್ ಮಾಡ್ತಿಲ್ಲ ಎಂದು ಸ್ಪಷ್ಟನೆ ನೀಡಿದ್ರು. ವಿಷ ಬೀಜವನ್ನು ಬಿತ್ತಿ ಸಮಾಜ ಒಡೆಯುವ ಕೆಲಸ ಮಾಡುವವರಿಗಾಗಿ ಈ ಕಾನೂನು ಎಂದು ಹೇಳಿದ್ದಾರೆ. ಯಾವ ವಾಗ್ಮಿಗಳನ್ನಾಗಲಿ ಯಾವ ಭಾಷಣಕಾರನನ್ನಾಗಲಿ ನಾವು ಟಾರ್ಗೆಟ್ ಮಾಡೋದಿಲ್ಲ. ಭಾಷಣ ವಿಷಯ ಆಧಾರಿತವಾಗಿರಬೇಕು, ವಿಷಯಾಂತರ ಆಗಬಾರ್ದು. ಸಮಾಜದಲ್ಲಿ ಕೋಮು ಸೌಹಾರ್ದತೆಯನ್ನು ಕೆಡಿಸಬಾರ್ದು. ಸಮಾಜ ಎಲ್ಲರ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡಬೇಕು. ವಿಷ ಬೀಜವನ್ನು ಬಿತ್ತಿ ಸಮಾಜವನ್ನು ಒಡೆಯುವಂಥ ಕೆಲಸ ಮಾಡುವಂಥವರ ವಿರುದ್ಧ ಈ ಕಾನೂನು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಒಟ್ನಲ್ಲಿ ಸಜಿತ್ ಶೆಟ್ಟಿ ಕ್ಷಮೆ ವಿಡಿಯೋ ಸತ್ಯಾನ, ಆರೋಪದ ವಿಡಿಯೋ ಸತ್ಯಾನ ಅನ್ನೋದನ್ನ ಪೊಲೀಸರೇ ಸ್ಪಷ್ಟಪಡಿಸಬೇಕಿದೆ. ಕಿರಣ್ ಯು ಸಿರ್ಸಿಕರ್, ನ್ಯೂಸ್ ಫಸ್ಟ್ ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.